700 ಜನ ನಮ್ಮ ಮನೆಯಲ್ಲಿ ಸ್ವಲ್ಪ ತಡವಾಯ್ತು ಹೇಳಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಶಿಕ್ಷಕರಂತಂದ್ರೆ ನಾವೆಲ್ಲ ಈ ಪಟ್ಟೆ ಬರಬೇಕಾದ್ರೆ ಶಿಕ್ಷಕರೇ ಮೇನ್ ಕಾರಣ ಅಂತಕ್ಕಂಥದ್ದು ನಾವು ಮೊದಲೇ ನಾವು ನೆನಪಿಟ್ಕೊಳ್ಳೇಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಅಂತ ಇದ್ದೇವೆ ಅನೇಕ ಅವ್ರು ಭದ್ರ ಬುನಾದಿ ಹಾಕಿರ್ತಕ್ಕಂಥದ್ದು. ಇವತ್ತು ತಾಯಿ ತಂದೆ ಮಕ್ಕಳು ಹುಟ್ಟಿದ ಮೇಲೆ 1 ವರ್ಷ 2 ವರ್ಷ ಮನೆ ಇಟ್ಕೊಂಡ ಮೇಲೆ ಅವ್ರಿಗಿಂತ ಹೆಚ್ಚಿನ ಪ್ರೀತಿ ಮಾಡಿ ಅವ್ರು ಯಾವುದಾದ್ರು ಲೆವೆಲ್ಗೆ ಮುಟ್ಟಿಸ್ತಕ್ಕಂಥ ಶಕ್ತಿ ಯಾರ ಮೇಲೆ ಅದು ಮುಖ್ಯ ಗುರುಗಳು, ಶಿಕ್ಷಕ ಮತ್ತು ಶಿಕ್ಷಕರೇ ನಾವು. ಯಾಕಂದ್ರೆ ಇವತ್ತು ಒಂದು ಸಣ್ಣ ನೌಕರಿ ಹಿಡ್ಕೊಂಡು ದೊಡ್ಡ ದೇಶದ ಪ್ರಧಾನಮಂತ್ರಿ ಅಂತ ಇಟ್ಕೊಂಡು ಯಾವುದೇ ಆಗಬೇಕಾದ್ರೂ ಅದು ಗುರುಗಳ ಆಶೀರ್ವಾದ ಅಂತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥದ್ದು ನಾವು ಹೇಳ್ಬೇಕಾಗಿದೆ. ಇವತ್ತು ನಾವು ಕೂಡ ಶಾಸಕರಾಗಬೇಕಾದ್ರೆ ವೇದಿಕೆಗಳ ಅನೇಕ ಇರುತ್ತೆ, ಅವರು ಕೂಡ ಶಿಕ್ಷಕರ ಆಶೀರ್ವಾದ ತಗೊಂಡು ಕೆಲವು ಶಿಕ್ಷಕರ ಕೆಲಸ ಮಾಡಬಹುದು, ಕೆಲವು ರಾಜಕಾರಣಿ ಕೆಲಸ ಮಾಡಬಹುದು, ಕೆಲವು ಡಾಕ್ಟರ್ಗಳ ಕೆಲಸ ಮಾಡೋದು, ಇಂಜಿನಿಯರಿಂಗ್ ಕೆಲಸ ಮಾಡೋದು, SP DC ಏನೇ ಆಗ್ಬೇಕಾದ್ರೂ ಶಿಕ್ಷಕರದೇ ಮೇನ್ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಅವ್ರು ಯಾವ ರೀತಿ ಕಳಿಸ್ತಾರೆ, ಯಾವ ರೀತಿ ಮುಂದೆ ಅವ್ರಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದಂಥದ್ದು. ನಾವು ಅನೇಕ ಕಡೆ ಹೋದ ನಾವು ಹೇಳ್ತಿದ್ದೀವಿ, ಅದು ಶಿಕ್ಷಕರೆಲ್ಲ ಪ್ರಾಮಾಣಿಕ ಕುರಿತಕ್ಕಂಥ ಇಲ್ಲ. ಇವತ್ತು ಅನೇಕ ಕಡೆಗೆ ನಾನೆಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಹೋಗ್ಬೇಕಾದ್ರೆ ಭಾಳ ವಿಚಾರ ಮಾಡ್ತೀನಿ. ನಾವು ಅಲ್ಲಿ ಹೋಗೋದ್ರೆ ಜನರ ಲೋಕದವ್ರು ಏನೇನೋ ನಮ್ಗೆ ಹೇಳ್ಬಿಡ್ತಾರೆ. ಆ ಜನರ ಮಾತುಗಳೇ ಅಲ್ಲಿ ಹೋಗಿ ನಾವು ಏನಾರ ಮಾತಾಡೋಕ್ಕಿಂತ ಮೊದಲು ಅವ್ರಿಗೆ ಫೋನ್ ಮಾಡಿ ಹೇಳಿ ಏನಾರ ಸಮಸ್ಯೆ ಇದ್ರೆ ಹೇಳಿ ನಾವು ಬರ್ಬೋದು ಅಂತಕ್ಕಂಥದ್ದು ಕೂಡ ಕೇಳ್ಕೊಳ್ಳೋ ಸ್ಕೂಲಿಗೆ ವಿಸಿಟ್ ಮಾಡ್ತಕ್ಕಂಥ ಕೆಲಸ ನಾನು 7 ವರ್ಷದಲ್ಲಿ ಯಾವುದೇ ಒಂದು ಶಿಕ್ಷಕರಿಗೆ ಒಂದು ಶಬ್ದ ಮಾತಾಡದೆ ನಾನು 7 ವರ್ಷ ಆಶೀರ್ವಾದ ಶಾಸಕರೇ ಕೆಲಸ ಮಾಡ್ತಾ ಇದ್ದೀನಿ. ತಮ್ಗೆ ಏನೇ ತೊಂದರೆಗಳಿದ್ರೆ ಸ್ಕೂಲ್ ಸಂಬಂಧಪಟ್ಟಂತ ತಮ್ಮ ಕೂಡ ಏನೇನ ಸಮಸ್ಯೆಗಳಿದ್ರೆ ನಾನು ನ್ಯಾಯಾಲಯ ತಗೊಂಡು ಬನ್ನಿ ನಡಿ ನನ್ನ ಕ್ಷೇತ್ರದ ಮನೆಗಿಂತಲೂ ಜಿಲ್ಲೆಯಲ್ಲಿ ಏನೇ ಆಗಬೇಕು ಗುರುಗಳಿಗೋಸ್ಕರ ಇವತ್ತು ಏನ್ ಬೇಕಾದ್ರೂ ಕೂಡ ಮಾಡೋದ್ರ ಜೊತೆಗೆ ನಾನು ಇದ್ದೀನಿ ಅಂತ ಕೂಡ ತಮ್ಮ ಮುಖಾಂತರ ಹೇಳಬೇಕಾಗಿದೆ.